ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾವು ಒಂದು ಕಷಾಯ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಕಷಾಯ ಕುಡಿದ್ರೆ ನೆಗಡಿ, ಕೆಮ್ಮು, ಶೀತ ಮತ್ತು ಜ್ವರ ಎಲ್ಲ ಬಿಟ್ಟು ತಲೆ ವಜನ್ ಆಗಿರ್ತದಲ್ಲ ಅದು ಹೋಗ್ತದೆ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ 1 ಸ್ಪೂನು ಇದು ಹವೀಜ, 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸಿನಕಾಳು, ಮೆಣಸಿನ ಪುಡಿ, ಒಂದು ಸ್ವಲ್ಪ ಅದ್ರಕ್, ಅಲ್ಲ, ಜಿಂಜರು, ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಆಮೇಲೆ ಇನ್ನು ಹುರಿದು ಬಿಡಬೇಕು. ಇವನ್ನೆಲ್ಲ ಹುರಿದ್ಬಿಟ್ಟು ಪುಡಿ ಮಾಡಿ ಆ ಪುಡಿಗೆ ಇದಕ್ಕೆ 1 ಗ್ಲಾಸ್ ನೀರಿಗೆ ಆ ಪುಡಿ ಹಾಕಿಬಿಟ್ಟು ಇದನ್ನು ಅರಿಶಿಣ ಪುಡಿ ಹಾಕಬೇಕು. ಆಮೇಲೆ ಸ್ವಲ್ಪ ತುಳಸಿ ದಳ ಹಾಕಬೇಕು. ಆಮೇಲೆ ಇದನ್ನು ಜೋನಿ ಬೆಲ್ಲ ಹಾಕಿ ತಿರುಗಿಸಿ ಕುದಿಸಿ ಸೋಸಿ ಕುಡಿಬೇಕು. ಇದು ತುಂಬ ಪ್ರಯೋಜನಕಾರಿ. ಇದನ್ನು ಮಾಡಿ ತೋರಿಸ್ತೀನಿ ನಿಮಗೀಗ ನಾನು. ನೋಡಿ, ಹುರಿತಾ ಇದ್ದೀನಿ, ಜೀರಿಗೆ ಮತ್ತು ಹವಿನ ಹುರಿತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮೆಣಸಿನ ಪುಡಿನ ಹುರ್ಕೊತೀನಿ. ಹುರ್ಕೊಂಡು ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಪುಡಿ ಮಾಡ್ತೀನಿ ನಾನು. ಸ್ವಲ್ಪ ಹಾಕ್ತಿಲ್ಲ ಕ್ವಾಂಟಿಟಿ. ನೀವು ಇದನ್ನು ಒಳ್ಳೆ ಕಲ್ಲಿನ ಸಣ್ಣ ಇದರಲ್ಲಿ ಜಜ್ಬೋದು. ಅದನ್ನು ಭಾಳ ಇರ್ತಲ್ಲ ಮೆಣಸಿನ ಪುಡಿ ಏನಾಗ್ತದೆ ಸ್ವಲ್ಪ ಮಾಡಿಟ್ಬಿಡ್ಬೇಕು. ಇವತ್ತು ಒಂದು ಡೋಸಿನ ಸಲ ಮಾಡ್ತಾಯಿದ್ದೀನಿ ನಾನು. ನೀವು ಮಾಡಿಟ್ಬಿಡ್ಬೇಕು ಅಂತಂದರೆ ಒಂದು ದೊಡ್ಡ ಇದೇ ಪ್ರಮಾಣದಲ್ಲಿ ಹೆಚ್ಚಿನ ಅಮೌಂಟಲ್ಲಿ ತೊಗೊಂಡ್ಬಿಟ್ಟು ಮಾಡಿ ಸ್ಟೋರ್ ಮಾಡಿಕೊಂಡು ಇಡ್ಬೋದು ನೀವು. ನಾನು ಈಗ ಸ್ಟೋರ್ ಮಾಡ್ತಾಯಿಲ್ಲ, ಸ್ವಲ್ಪ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾನು ಕುಟ್ತಾ ಇದ್ದೀನಿ. ಈ ಥರ ನೀವು ಕುಟ್ಟಿ ಪುಡಿ ಮಾಡ್ಕೋಬೇಕು. ಮಿಕ್ಸಿ ಜಾರ್ನಲ್ಲಿ ಹಿಡಿಯೋದಲ್ಲ, ಸ್ವಲ್ಪ ಅದಲ್ಲ, ಅದಕ್ಕೆ ಮಿಕ್ಸಿಗೆ ಹಾಕಿಲ್ಲ. ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆದರೂ ಮಿಕ್ಸಿಗೆ ಹಾಕಿ ಇಡ್ಬೋದು. ನೋಡಿ, ಪುಡಿ ಆಯ್ತಿದೆ. ಈ ಪುಡಿ ಏನು ಮಾಡ್ತೀನಿ, ನಾನು ಸ್ವಲ್ಪ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಲ್ಲ, ಈ ನೀರು ಸಳಮಳ ಅಂತ ಹೊಯ್ದಾಡಬೇಕು. ಆವಾಗ ನಾನು ಏನು ಮಾಡ್ತೀನಿ, ಪುಡಿ ಇದಕ್ಕೆ ಹಾಕಿ ಒಂದು ತುಳಸಿ ಎಲೆ ಮತ್ತೊಂದು ಸ್ವಲ್ಪ ಇದು ಅರಿಶಿಣ ಪುಡಿ, ಆಮೇಲೆ ಇದು ಹಾಕಿದರೆ ಬರ್ತದೆ, ಏನು ಚಾಯ್ ಪತ್ತಿ ಹಾಕಿದರೂ ಬರ್ತದೆ ಇದಕ್ಕೆ ಸ್ವಲ್ಪ. ಆಮೇಲೆ ಏನು ಸ್ವಲ್ಪ ಅಂದರೆ ಒಂದು ವಿಳೆದೆಲೆ ಹಾಕ್ಬೋದು ಇದಕ್ಕೆ ಸ್ವಲ್ಪ ಬರೆದ್ಬಿಟ್ಟು. ಈಗ ನೋಡೋಣ, ಈಗ ನನ್ನ ಹತ್ರ ವಿಳೆದೆಲೆ ಇಲ್ಲ, ಅದಕ್ಕೆ ನಾನು ಇಷ್ಟೇ ಪುಡಿ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, ಒಂದು ತುಳಸಿ ದಳ ತೊಳೆದ್ಬಿಟ್ಟಿದ್ರಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಅಲ್ಲನ ಜಿಂಜರು ಹಾಕಿದ್ದೀನಿ. ಕುದಿಸ್ತಾ ಇದ್ದೀನಿ ನಾನು. ಒಂದು ಅರ್ಧ ಲೋಟದಷ್ಟು ಆಗಬೇಕಿದು. ಅದು ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ. ನೋಡಿ, ಈಗ ನಾನು ಹಾಕ್ತಾಯಿದ್ದೀನಿ ಅರಿಶಿಣ ಪುಡಿ. ಒಂದು ಸ್ವಲ್ಪ ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ. ಎಲ್ಲ ಪುಡಿ ಇದಾಗ್ತದೆ. ಇದು ತುಂಬ ಚೆನ್ನಾಗಿ ಆಗ್ತದೆ ಇದು ಕಷಾಯ. ಬೆಲ್ಲ ಹಾಕಂಗಿಲ್ಲ, ಬೇಕಾದ್ರೆ ಹಾಲು ಹಾಕ್ಕೊಂಡು ಕುಡಿಬೋದು ನೀವು. ನಾನು ಇದಕ್ಕೆ ಹಾಲು ಹಾಕಂಗಿಲ್ಲ. ಈಗ ನಾನು ಬರೀ ಜೋನಿ ಬೆಲ್ಲ ಹಾಕಿ ಕೊಡ್ತೀನಿ. ಈಗ ನೋಡಿ, ನಾನು ಇದಕ್ಕೆ ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ. ಜೋನಿ ಬೆಲ್ಲ ಹಾಕೋದ್ರಿಂದ ಇದಕ್ಕೂ ಭಾಳ ಫಾಯ್ದೆಗಳಿವೆ. ದಿನ 1 ಚಮಚ ನೀವು ಇದನ್ನು ತಿಂದರೆ ರಕ್ತಹೀನತೆ ಕಡಿಮೆ ಆಗ್ತದೆ. ನೋಡಿ, ಈಗ ಕಷಾಯ ರೆಡಿಯಾಗಿದೆ, ಕುಡಿಲಿಕ್ಕೆ ರೆಡಿಯಾಗಿದೆ. ಸ್ವಲ್ಪ ಹಾಲು ಹಾಕಿಬಿಟ್ಟಿದ್ದೀನಿ ಇದಕ್ಕೆ. ಹಾಕಿ ತುಂಬ ಚೆನ್ನಾಗಿದೆ. ಇದರಿಂದ ಭಾಳ ಪ್ರಯೋಜನಗಳಿವೆ. ನೀವು ಮಾಡ್ಕೊಂಡು ನೋಡಿ ಒಂದು ಸಲ. ಕಾಮೆಂಟ್ ಬಾಕ್ಸ್ನಲ್ಲಿ ಲೈಕ್ ಇದ್ದರೆ 1-2 ಲೈಕ್